ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 141. ಗಂಗಾಧರರಿಗೆ ಗಿರಿಧಾಮದಲ್ಲಿ ತಪ್ಪು ಎಲ್ಲಾಗಿದೆ ಎಂದು ಅರಿವಿತ್ತು. ಲೆಟ್ಸ್ ಸಿ ನಾಳೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಎನ್ನುವ ಗಂಗಾಧರ್ ಮಾತಿಗೆ ಒಪ್ಪಿದ ಇಬ್ಬರು ಅವರಿಗೆ ವಹಿಸಿದ ಕೆಲಸ ಮಾಡಿದ್ದರು. ರಾತ್ರಿ ಊಟ ಮುಗಿಸಿ ಕೋಣೆ ಸೇರಿದ ಅಂಜಲಿಗೆ ದಿತ್ಯ ಕಾಲ್ ಮಾಡಿದ್ದಳು. ಅಕ್ಕ ಸಾರಿ, ಅಂಜಲಿ ನನಗೆ ಜೀವ ಮೆಸೇಜ್ ಮಾಡಿದ್ದ. ಇಸ್ ಎವ್ರಿಥಿಂಗ್ ಓಕೆ, ಏನಾಯಿತು ಅಂತದ್ದು ಅಂತ ತುಸು ಆತಂಕದಿಂದ ಕೇಳಿದರೆ ಅವಳಿಗೆ ವಿಷಯ ತಿಳಿಸಿದ ಅಂಜಲಿ, ಡೋಂಟ್ ವರಿ, ನೀನು ಅರುಣ್ ಜೊತೆ ಹನಿಮೂನ್ ಎಂಜಾಯ್ ಮಾಡಿ ವಾಪಸ್ ಬಾ. ತುಂಬ ದಿನದಿಂದ ನೋವುಂಡು ಈಗಷ್ಟೇ ಖುಷಿಯಾಗಿರುವವಳಿಗೆ ನಿಜ ವಿಷಯ ತಿಳಿಸಿ ಇನ್ನಷ್ಟು ನೋವು ಕೊಡಲು ಅಂಜಲಿಗೆ ಇಷ್ಟವಾಗಲಿಲ್ಲ. ಅಲ್ಲದೆ ಇದೆಲ್ಲದರ ಹಿಂದಿರುವುದು ಜಯಕರ್ ಎನ್ನುವುದು ಗೊತ್ತಿತ್ತು. ವಾಶ್ರೂಮಿನಿಂದ ಹೊರಬಂದ ಜೀವ ಹೆಂಡತಿ ಫೋನಲ್ಲಿರುವುದನ್ನು ನೋಡಿ ಅವಳ ಮಾತು ಮುಗಿದ ಬಳಿಕ ದಿತ್ಯನ ಅವಳ್ಯಾಕೆ ಕಾಲ್ ಮಾಡಿದ್ದು ಅಂದ. ಅವರದ್ದು ಬೆಂಗಳೂರಿನಿಂದ ಮುಂಬೈಗೆ ಕನೆಕ್ಟಿಂಗ್ ಗೈಟ್, ಸ್ವಲ್ಪ ಫ್ಲೈಟ್ ಡಿಲೇ ಆದ ಕಾರಣ ನಿನ್ನ ಮೆಸೇಜ್ ನೋಡಿ ತುಸು ಗಾಬರಿಯಲ್ಲಿದ್ದಳು. ಹನಿಮೂನ್ ಎಂಜಾಯ್ ಮಾಡು ಎನ್ನುತ್ತಿದ್ದೆ ಅಷ್ಟೇ ಎಂದವಳನ್ನು ಇಂದಿನಿಂದ ಬಳಸಿದ ಜೀವ, ಎಲ್ಲರಿಗೂ ಹನಿಮೂನ್ ಎಂಜಾಯ್ ಮಾಡಿ ಅನ್ನೋದೇ ಆಯಿತು, ನಾವು ಯಾವಾಗ ಹೋಗೋಣ ಎನ್ನುತ್ತಾ ಹೆಂಡತಿಯ ಕೊರಳ ಇಳಿಜಾರಿಗೆ ಮುತ್ತಿಟ್ಟರೆ ಅಂಜಲಿ ಅವನ ಕೈಯಿಂದ ಬಿಡಿಸಿಕೊಂಡಳು. ನಾನಿಲ್ಲಿ ನಮ್ಮ ಮನೆಯ ಅನ್ನ ತಿಂದು ನಮಗೆ ಮೋಸ ಮಾಡಿದವರ ಜನ್ಮ ಜಾಲಾಡಬೇಕು ಅಂತಿದ್ರೆ ನಿನಗೆ ಹನಿಮೂನ್ ಚಿಂತೆನಾ? ಮೊನ್ನೆ ಟೆರೆಸ್ ಮೇಲೆ ಆಯ್ತಲ್ವಾ, ಅದು ಒಂದು ರೀತಿ ಹನಿಮೂನ್ ಅಂತಾನೆ ಅನ್ಕೋ. ಈಗ ಆ ಟಾಪಿಕ್ ಬಿಟ್ಟು ಗಿರಿಧಾಮಕ್ಕೆ ಮೋಸ ಮಾಡಿರೋರ ಬಗ್ಗೆ ಯೋಚನೆ ಮಾಡು ಅಂದಳು. ಈಗ ತಮ್ಮಿಬ್ಬರ ನಡುವೆ ಎಲ್ಲವೂ ಸರಿ ಹೋಗುವಾಗ ಈ ಹೊಸದಾದ ತಲೆನೋವು ಬೇಡವಿತ್ತವಳಿಗೆ. ಡ್ಯಾಡ್ ಹೇಳಿದ್ರು ಅಲ್ವಾ, ಇದೆಲ್ಲದರ ಹಿಂದಿರೋದು ಜೈ ಅಂಕಲ್ ಅಂತ. ಡೋಂಟ್ ವರಿ, ಅವರ ಟಾರ್ಗೆಟ್ ಗಿರಿಧಾಮ ಅಲ್ಲ ದಿತ್ಯ. ಹಾಗೆಯೇ ಜೈ ಅಂಕಲ್ ಮಮ್ಮಿ ಅವರ ಮೇಲೆ ಇಟ್ಟಿರೋ ನಂಬಿಕೆಗೆ ಯಾವತ್ತೂ ಮೋಸ ಮಾಡೋಲ್ಲ. ನಾಳೆ ಇಷ್ಟು ಹೊತ್ತಿಗೆ ಎಲ್ಲ ಸರಿಯಾಗಿರುತ್ತೆ ನೋಡು ಎನ್ನುತ್ತಾ ಮಂಚದ ಮೇಲೆ ಹೋಗಿ ಅಡ್ಡಾದನು. ಆದರೂ ಗಿರಿಧಾಮ ಪ್ರತಿಷ್ಠೆಗೆ ಕುಂದು ಬರುವಂತೆ ಮಾಡಿದ್ದು ಅವರ ತಪ್ಪಲ್ವಾ ಅಂದಳು. ಹೌದು ವೈಫಿ, ಜೈ ಅಂಕಲ್ ಆಯ್ಕೆ ಮಾಡಿದ ದಾರಿ ತಪ್ಪು, ಹಾಗಂತ ಈಗ ಹೋಗಿ ಅವರೆದುರು ಬಾಯಿ ಬಡಿದುಕೊಂಡ್ರೆ ಏನು ಪ್ರಯೋಜನವಿಲ್ಲ ಅಂದ. ಮಗ ಮತ್ತು ಸೊಸೆಯ ಮೇಲೆ ತುಂಬ ಸಿಟ್ಟಿದೆ ಅವರಿಗೆ, ಅದರ ಪರಿಣಾಮವೇ ಇದು. ತಾತ ಕಾಲ್ ಮಾಡಿದಾಗ ನಿಜಕ್ಕೂ ತುಂಬ ಟೆನ್ಷನ್ ಆಗಿದ್ದೆ. ಡ್ಯಾಡ್ ಮಾತು ಕೇಳಿ ರಿಲೀಫ್ ಆಗಿದೆ. ಒಮ್ಮೆ ಇಲ್ಲಿ ಬಾ. ಮಂಚಕ್ಕೆ ಹೊರಗೆ ಕುಳಿತು ತನ್ನ ಫೋನಲ್ಲಿ ಆ ರೆಸಾರ್ಟ್ ಗೂಗಲ್ ಮಾಡಿದನು. ಆ ರೆಸಾರ್ಟ್ಗೆ ಬಂದ ರಿವ್ಯೂ ಅಂಜಲಿಗೆ ತೋರಿಸಿದವನು ಇಲ್ಲಿನ ಒಂದೇ ಒಂದು ರಿವ್ಯೂ ಅಲ್ಲೂ ನಮ್ಮ ಗಿರಿಧಾಮದ ಹಾಸ್ಪಿಟಾಲಿಟಿ ಅಥವಾ ಫುಡ್ ಬಗ್ಗೆ ಯಾರೂ ಮೆನ್ಷನ್ ಮಾಡಿಲ್ಲ. ಸೊ ವಿನಾಯಕ ದೊಡ್ಡಪ್ಪನನ್ನು ಅಪ್ರೋಚ್ ಮಾಡಿದ ವ್ಯಕ್ತಿ ಕೂಡ ಜಯಕರ್ ಪ್ರೀ ಪ್ಲ್ಯಾನ್ ಅನಿಸುತ್ತೆ ಎನ್ನುತ್ತಾ ಮೊಬೈಲ್ ಬದಿಗಿಟ್ಟನು. ಪಾಪ ಅರುಣ್, ಇದೆಲ್ಲ ಅವನಿಗೆ ಗೊತ್ತಾದರೆ ತಂದೆಯ ಬಗ್ಗೆ ಅದೇನು ಅಂದ್ಕೊಳ್ತಾನೋ. ಅವನು ದಿತ್ಯ ಜೊತೆ ಹನಿಮೂನ್ ಅಂತ ಹೋಗಿ ಒಳ್ಳೆ ಕೆಲಸ ಮಾಡಿದ ಎಂದ ಅಂಜಲಿಗೆ ಆ ಕ್ಷಣ ಜಯಕರ್ ಮೇಲೆ ನಿಜಕ್ಕೂ ಕೋಪ ಬಂದಿತ್ತು. ತನ್ನವನ ತೋಳಿನ ಮೇಲೆ ತಲೆಯಿಟ್ಟು ಮಲಗಿದವಳು, ಅಮ್ಮ ಇವತ್ತು ಕಾಲ್ ಮಾಡಿಲ್ಲ, ಸಾಹಿ ಅವಳ ಲವ್ ಬಗ್ಗೆ ಹೇಳ್ಕೊಂಡಿದ್ದಳೋ ಇಲ್ವೋ ಎಂದರೆ ಪಟ್ಟನೆ ಅವಳ ಮೇಲೇರಿ ಬಂದ ಜೀವ, ನನ್ನೊಬ್ಬನನ್ನ ಬಿಟ್ಟು ಊರಲ್ಲಿದ್ದವರ ಜಪ ಮಾಡು ನೀನು. ಅತ್ತೆ ನೀನು ಫ್ರೆಶ್ ಆಗೋಕೆ ಹೋಗಿದ್ದಾಗ ಕಾಲ್ ಮಾಡಿದ್ರು, ನಾನೇ ಮಾತಾಡಿದ್ದು. ಸಾಹಿ ಏನು ಹೇಳಿಲ್ಲ. ಅವಳ ಜೊತೆ ವರುಣ್ ಕೂಡ ಮನೆಯವರಿಗೆ ಹೆದರಿ ಸಾಯ್ತಿದ್ದಾನೆ. ನಾನು ಎರಡು ಮನೆಯಲ್ಲಿ ಅವರ ಪ್ರೀತಿ ಬಗ್ಗೆ ಮಾತನಾಡಿ ಮದುವೆಗೆ ಒಪ್ಪಿಸಬಹುದು. ಬಟ್ ಪ್ರೀತಿ ಮಾಡಿದವರಿಗೆ ಪ್ರೀತಿ ಹೇಳಿ ಮನೆಯವರನ್ನು ಒಪ್ಪಿಸುವ ಧೈರ್ಯ ಬಂದರೆ ನಾಳೆ ಅವರಿಬ್ಬರ ನಡುವೆ ಏನೇ ಪ್ರಾಬ್ಲಮ್ ಬಂದರೂ ಇಬ್ಬರು ಸ್ಟ್ರಾಂಗ್ ಆಗಿ ಆ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ಈಗ ನಾನು ಎಲ್ಪ್ ಮಾಡಿದರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಪ್ರತಿ ಸಲ ಅವರಿಬ್ಬರೂ ನನ್ನ ಮೇಲೆ ಡಿಪೆಂಡ್ ಆಗೋದು ನನಗಿಷ್ಟವಿಲ್ಲ. ಸೊ ಈಗ ನಮ್ಮ ಬಗ್ಗೆ ಮಾತಾಡೋಣವಾ ವೈಫಿ ಅನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟರೆ ನಿಧಾನವಾಗಿ ಕಂಪಿಸಿದ ಅಂಜಲಿ ತನ್ನ ಮೇಲಿರುವವನನ್ನು ಸರಿಸಲು ಪ್ರಯತ್ನಿಸಿದಳು. ನನ್ನ ಮಾತಿನ್ನೂ ಮುಗಿದಿಲ್ಲ. ಗಿರಿಧಾಮ, ಡ್ಯಾಡ್, ಮನು, ಚಿಕ್ಕಪ್ಪ ಅಂಡ್ ಜಯಕರ್ ಅಂಕಲ್ ಫ್ಯಾಮಿಲಿ, ಇದಿಷ್ಟೇ ನನ್ನ ಪ್ರಪಂಚವಾಗಿತ್ತು. ಇತ್ತೀಚೆಗೆ ಈ ಪ್ರಪಂಚಕ್ಕೆ ನೀನು ಕೂಡ ಸೇರಿಕೊಂಡೆ. ಯಾಕೋ ನೀನು ನನ್ನ ಲೈಫಲ್ಲಿ ಬಂದ ಮೇಲೆ ನಿನ್ನೊಂದಿಗೆ ಹೊರಗಿನ ಪ್ರಪಂಚ ನೋಡಬೇಕು ಅನ್ನೋ ತುಂಬ ಆಸೆಯಾಗ್ತಿದೆ ವೈಫಿ. ಸೊ ಇಬ್ಬರು ಒಂದಷ್ಟು ದಿನ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣವಾ
ಅಂತ ಅವಳ ಕಂಗಳಲ್ಲಿ ತನ್ನ ನೋಟ ಬೆರೆಸಿ ಕೇಳಿದರೆ ಕಣ್ಸನ್ನೆಯಲ್ಲೇ ಆಯಿತೆಂದು ಒಪ್ಪಿಗೆ ಕೊಟ್ಟ ಅಂಜಲಿ ಜೀವನನ್ನು ಸನಿಹ ಕರೆದು ಅವನ ಕಿವಿಯಲ್ಲಿ ಇಷ್ಟೆಲ್ಲ ಪ್ರಪಂಚಗಳ ಬಗ್ಗೆ ಹೇಳೋ ಬದಲು ನೇರವಾಗಿ ವೈಫಿ ಹನಿಮೂನ್ಗೆ ಹೋಗೋಣ ಅಂದಿದ್ರೆ ಆಗ್ತಿತ್ತು ಅನ್ನುತ್ತಾ ಅವನ ಕಿವಿಯ ಮೆದುವಿಗೆ ಕಚ್ಚಿದ ಮರುಕ್ಷಣ ಅವಳ ಕೊರಳ ಬಳಿ ಮುಖ ಹುದುಗಿಸಿದನು. ವೈಫಿ, ಇತ್ತೀಚೆಗೆ ಅಲ್ಲಲ್ಲ, ನಿನ್ನ ಪರಿಚಯ ಆದ ದಿನದಿಂದ ನೀನು ನನ್ನ ತುಸು ಸೋಕಿದರೂ ಸಾಕು, ಈ ಹಾರ್ಟ್ ಅದೆಷ್ಟು ಫಾಸ್ಟಾಗಿ ಬಡ್ಕೊಳ್ಳುತ್ತೆ ಗೊತ್ತಾ. ಆಗಲೇ ಈ ಕನೆಕ್ಷನ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿದಿದ್ರೆ ಇವಾಗ ಡ್ಯಾಡ್ ಮೊಮ್ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ತಿದ್ರು. ನಾವೇ ಸುಮ್ಮನೆ ಸಿಕ್ಕಾಗಲೆಲ್ಲ ರಗಳೆ ಮಾಡಿಕೊಂಡು ಬರೀ ಜಗಳ ಆಡೋದ್ರಲ್ಲೇ 3-4 ವರ್ಷ ಕಳೆದ್ವಿ ಅಂದ. ಅವನ ಕಿವಿ ಸೋಕಿದ ಮಾತು ಹಾಗೂ ತನ್ನಿನಿಯನ ಬಿಸಿ ಉಸಿರಿಗೆ ಅಂಜಲಿ ಅವನ ಬೆನ್ನ ಸುತ್ತ ಕೈ ಬೆಸೆದಳು. ಕತೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೋತೀನಿ. ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.